ನಮಸ್ಕಾರ. ರಾಮಾಯಣವನ್ನು ಪ್ರೀತಿಸುವ, ಆದರಿಸುವ ಎಲ್ಲ ಸಹೃದಯ ಮನಸ್ಸುಗಳಿಗೆ ಆತ್ಮೀಯ ಸ್ವಾಗತ. ಮಹರ್ಷಿ ವಾಲ್ಮೀಕಿ ರಚಿಸಿದ ರಾಮಾಯಣ ಭಾರತವನ್ನು ವ್ಯಾಪಿಸಿರುವಂತಹುದು. ರಾಮಾಯಣದ ಗುಣ, ಆದರ್ಶ ಇಂದಿಗೂ ಸರಿಹೊಂದಬಲ್ಲಂತಹುದು. ಭಾರತದ ಉದ್ದಗಲಕ್ಕೆ ಸಂಚರಿಸಿದರೆ ಒಂದಲ್ಲ ಒಂದು ರೀತಿಯಲ್ಲಿ ರಾಮಾಯಣ ಕಿವಿಗೋ ಕಣ್ಣಿಗೋ ಕೇಳುತ್ತದೆ, ಕಾಣುತ್ತದೆ. ವಾಲ್ಮೀಕಿಯವರ ಮಹಾಕಾವ್ಯವನ್ನು ಕನ್ನಡದ ಜನತೆಗೆ ಮತ್ತಷ್ಟು ಮಗದಷ್ಟು ಹತ್ತಿರವಾಗಿಸಿದ್ದು ತೊರವೆಯ ನರಹರಿ, ಕುವೆಂಪು ಮೊದಲಾದ ಕವಿಗಳು. ಇಂತಹ ಮಹಾನ್ ಚೇತನಗಳಿಗೆ ನಮಿಸಿ ರಾಮಾಯಣವನ್ನು ಕುರಿತು ಈ ನೃತ್ಯ ನಾಟಕವನ್ನು ತಮ್ಮ ಮುಂದೆ ಇಡುತ್ತಿದ್ದೇವೆ. ರಾಮಾಯಣದ ಕಥೆಯನ್ನ ರಂಗದ ಮೇಲೆ ತರುವುದು ಈ ನೃತ್ಯ ನಾಟಕದ ಉದ್ದೇಶ ಅಲ್ಲ. ರಾಮಾಯಣವನ್ನು ಓದಬೇಕೇಕೆ? ರಾಮಾಯಣದ ಕಥೆ ಇಂದಿನ ಬದುಕಿಗೆ ಏಕೆ? ರಾಮಾಯಣದಲ್ಲಿ ತಿಳಿಯುವುದಕ್ಕೆ ಏನಿದೆ ಎನ್ನುವ ಪ್ರಶ್ನೆಗಳು ಕಾಡುತ್ತಿರುವ ಈ ಹೊತ್ತಿನಲ್ಲಿ ರಾಮಾಯಣದ ಗುಣ, ಆದರ್ಶಗಳನ್ನು ಕುರಿತು ಮೊದಲು ಚಿಂತಿಸಬೇಕಿದೆ. ಹಾಗೆ ಬಂದ ಯೋಚನೆಯ ಫಲವೇ ಚಿಂತನ ರಾಮಾಯಣ ನೃತ್ಯ ನಾಟಕ ನಿಮ್ಮ ಮುಂದೆ ಈಗ. रामाय रामभद्राय रामचन्द्राय वेदसे रघुनाथाय नाथाय सीतायाः पतये नमः. सीतायाः पतये नमः. सीताया
ಪತಯೇ ನಮಃ. ತಂಗಿಡದಾಗ ತಳಗಿಡದಾಗ ತದ್ದಿ ತಂಗಿಡದಾಗ ತಳಗಿಡದಾಗ ತಳ್ಳನ್ ತಕ್ಕ ದಿಕ್ಕು ತಕ್ಕ ತದ್ದಿ ಹೆಣ್ಣ ತುಂಡ ಕಿಣ್ಣ ತಕ್ಕ ಝುಮ್ ಝುಮ್ ತರಿತ್ತ ಕಿಣ್ಣ ತಕ್ಕ ನಕ್ಕ ಝುಮ್ ಝುಮ್ ತರಿತ್ತ ಕಿಣ್ಣ ತಕ್ಕ ನಕ್ಕ ಝುಮ್ ಝುಮ್ ತರಿತ್ತ ಕಿಣ್ಣ ತಕ್ಕ ನಕ್ಕ ಝುಮ್ ಝುಮ್ ತಾರಿತ್ತ ಝುಮ್ ತಕ್ಕ ಝುಮ್ ದಿತ್ತ ಝುಮ್ ದುಮ್ ಝುಮ್ ದಮ್ ಝುಮ್ ತರಿತ್ತ ಝುಮ್ ದೈ ರಕ್ಕ ಝುಮ್ ದಿತ್ತ ಝುಮ್ ದುಮ್ ಝುಮ್ ದಮ್ ಝುಮ್ ಶುದ್ಧ ಬ್ರಹ್ಮ ಪರಾತ್ಪರ ರಾಮ್ ಕಾಲಾತ್ಮಕ ಪರಮೇಶ್ವರ ರಾಮ್. 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 ರಾಮ ರಾಮ ಜಯ ರಾಜಾ ರಾಮ್ ರಾಮ ರಾಮ ಜಯ ಸೀತಾರಾಮ್. ರಾಮ ರಾಮ ಜಯ ರಾಜಾ ರಾಮ್ ರಾಮ ರಾಮ ಜಯ ಸೀತಾರಾಮ್. ಸಗ ಮಪ ಮಪ ಮಗ ಮಪ ನಿಪ ನಿಪ ಮಪ ನಿ ಸಗ ಸಗ ಸಲಿ ನಿ ಸಗ ಸಗ ಸಲಿ ಸಗ ಮಪ ಮಪ ಮಗ ಮಪ ನಿಪ ನಿಪ ಮಪ ನಿ ಸಗ ಸಗ ಸಲಿ ನಿ ಸಗ ಸಗ ಸಲಿ ಸಗ ನಿ ಸಪ ನಿ ಮಪ ಗಮ ಸಗ ನಿ ಸಗ ಮ ನಿ ಸಗ ಮಪ ಸಗ ಮಪ ನಿ ಗಮ ಪ ನಿ ಸ ನಿ ಸಗ ಮಪ ಸಗ ಮಪ ನಿ ಗಮ ಪ ನಿ ಸ ನಿ ಸಗ ಮಪ ಸಗ ಮಪ ನಿ ಗಮ ಪ ನಿ ಸ. ಕಲ್ಯಾಣ ರಾಮ ಕಮನೀಯ ನಾಮ ರಘುವೀರ ರಣಧೀರ ಕೋದಂಡ ರಾಮ. ಕಲ್ಯಾಣ ರಾಮ ಕಮನೀಯ ನಾಮ ರಘುವೀರ ರಣಧೀರ ಕೋದಂಡ ರಾಮ. ಶ್ರೀರಾಮ ರಾಮ ಜಯ ರಾಮ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ರಾಮ ಜಯ ರಾಮ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ರಾಮ ಜಯ ರಾಮ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ. ಆಹಾ, ರಾಮಾಯಣವೆಂದರೆ ಸರಳ, ರಾಮನೆಂದರೆ ಸುಂದರ. ಶ್ರೀರಾಮ ಹೌದು, ಸರ್ವ ಗುಣಾದರ್ಶ ಪುರುಷನಲ್ಲವೇ? ರಾಮಾಯಣ
ರಾಮಾಯಣದ ಕಥಾನಕವೇನೋ ಚಂದವೇ. ಅದೇನದು ವೇ ಎಂದೆಳೆಯುವೆ? ಸಂದೇಹವೋ? ಸಂದೇಹವೆಂದಲ್ಲ, ಕಾಡುವ ಪ್ರಶ್ನೆಗಳುಂಟಲ್ಲ. ಸಖಿ, ಮನದೊಳಗೆ ತುಂಬಿಕೊಂಡಿರುವ ಎಲ್ಲಾ ಪ್ರಶ್ನೆಗಳ ಹೊರತರುವುದೇ ಲೇಸಲ್ಲವೇ? ಅಹುದೋ ಸಖ, ನೋಡಲ್ಲಿ ವಿಶ್ವಾಮಿತ್ರರು ದಶರಥನ ಆಸ್ಥಾನಕ್ಕೆ ಬಂದು ರಾಮ ಲಕ್ಷ್ಮಣರ ತಮ್ಮೊಡನೆ ವಿಪಿನಕ್ಕೆ ಕರೆದೊಯ್ದರು. ಅಲ್ಲಿ ತಾಟಕಿ ಹೆಬ್ಬಂಡೆ ನುಗ್ಗಿ ಬರುವಂತೆ ಭೂಕಂಪ ಕಾಲದೊಳ್ ಹೆಬ್ಬಂಡೆ ನುಗ್ಗಿ ಬರುವಂತೆ ಮುಡಿಗೆದರಿ ರೌದ್ರ ರೂಪದಲ್ಲಿ ಪ್ರಳಯ ಕಾಲದ ಶಿವನ ಸಖಿಯೋ ಮೃತ್ಯುವಿನ ಸವತಿಯೋ ಎಂಬಂತೆ ದೆಸೆಗೆ ಬಿರುಗಾಳಿಯ ಬೀಸುತ್ತಲೀ ಮಾಯಾಯುದ್ಧ ಪ್ರವೀಣೆ ಆಲಿಗಳ್ ಮಳೆಗರೆದಳ್ ಸುಬಾಹುವಿನ ಜತೆಗೂಡಿ ನಿಂದಳ್ ಆಯಾಗಾಗ್ನಿಯನು ಅಳಿಸುವಂತೆ ನೆಲಕ್ಕೆ ಕಾರ್ಮುಗಿಲು ಕರಗಿದು ಬೀಳ್ದಂತೆ ಸ್ತ್ರೀವಧ ದೋಷವಂತೂ ಬಹುದೊಡ್ಡದು.
ಬಹುದೊಡ್ಡದು. ತಾಟಕಿ ಏನ್ ಅಯೋಧ್ಯೆಗೆ ಬಂದು ಉಪಟಳವ ನೀಡಿದವಳೇ? ಇಲ್ಲವಲ್ಲ, ಎಲ್ಲೋ ಕಾಡಲ್ಲಿ ಓಡಾಡುತ್ತಿದ್ದವಳು. ಮೇಲಾಗಿ ಹೆಂಗಸಾಕೆ. ಇನ್ನು ಸುಬಾಹು ಅಂತೂ ಗುರುತೇ ಇಲ್ಲದವನು. ಮತ್ತೇಕೆ ಈ ಪರಿಯ ನಡತೆ? ಕೇಳಲೇ ಸಖಿ, ಧರೆಗೆ ಕಾಟಕರಾದವರ ಸಂಹರಿಸುವುದೇ ನೃಪನೀತಿ. ಧರೆಗೆ ಕಾಟಕರಾದವರ ಸಂಹರಿಸುವುದೇ ನೃಪನೀತಿ. ಸುಜನರ ಪಾಲಿಪುದೇ ಕ್ಷತ್ರಿಯರ ಧರ್ಮ ಕಣ. ನೀತಿಯಿಲ್ಲದ ಅಬಲೆ ಸಜ್ಜನರ ಕಂಟಕೆ ಬದುಕಬೇಕೇ. ಸಂಹರಿಸು ಸಂದೇಹವ ಒಳಿತಾದ ಕಾರ್ಯಕ್ಕೆ. ಹೆಣ್ಣು ಗಂಡು ಹೆಣ್ಣು ಗಂಡೆಂಬ ಭೇದವೇಕೆ? ಅದೇಕೆ ಅದೇಕೆ ಅದೇಕೆ? ಶುದ್ಧ ಬ್ರಹ್ಮ ಪರಾತ್ಪರ ರಾಮ್, ಕಾಲಾತ್ಮಕ ಪರಮೇಶ್ವರ ರಾಮ್. 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 ರಾಮ ರಾಮ ಜಯ ರಾಜಾ ರಾಮ್, ರಾಮ ರಾಮ ಜಯ ಸೀತಾರಾಮ್. ರಾಮ ರಾಮ ಜಯ ರಾಜಾ ರಾಮ್, ರಾಮ ರಾಮ ಜಯ ಸೀತಾರಾಮ್. ಸಗ ಮಪ ಮಪ ಮಗ ಮಪ ನಿಪ ನಿಪ ಮಪ ನಿ ಸಗ ಸಗ ಸನಿ ನಿ ಸಗ ಸಗ ಸನಿ. ಸಗ ಮಪ ಮಪ ಮಗ ಮಪ ನಿಪ ನಿಪ ಮಪ ನಿ ಸಗ ಸಗ ಸನಿ ನಿ ಸಗ ಸಗ ಸನಿ. ಸಗ ನಿ ಸ ಪ ನಿ ಮಪ ಗಮ ಸಗ ನಿ ಸಗ ಮ ನಿ ಸಗ ಮಪ ಸಗ ಮಪ ನಿ ಗಮ ಪ ನಿ ಸ ನಿ ಸಗ ಮಪ ಸಗ ಮಪ ನಿ ಗಮ ಪ ನಿ ಸ ನಿ ಸಗ ಮಪ ಸಗ ಮಪ ನಿ ಗಮ ಪ ನಿ ಸ. ಕಲ್ಯಾಣ ರಾಮ ಕಮನೀಯ ನಾಮ, ರಘುವೀರ ರಣಧೀರ ಕೋದಂಡ ರಾಮ. ಕಲ್ಯಾಣ ರಾಮ ಕಮನೀಯ ನಾಮ, ರಘುವೀರ ರಣಧೀರ ಕೋದಂಡ ರಾಮ. ಶ್ರೀರಾಮ ರಾಮ ಜಯ ರಾಮ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ರಾಮ ಜಯ ರಾಮ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ರಾಮ ಜಯ ರಾಮ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಜಯ ಜಯ ರಾಮ ಜಯ ಜಯ ರಾಮ. ಶೂರ್ಪನಖಿ ವನದಲ್ಲಿ ಸಂಚರಿಸುತ್ತಾ ಬಂದಾಗ ಕಂಡದ್ದು ರಾಮ ಲಕ್ಷ್ಮಣರನ್ನ. ಪ್ರೀತಿ ಹುಟ್ಟುವುದೇ ತಪ್ಪೇ? ಪ್ರೀತಿಯನ್ನು ಪ್ರಣಯವನ್ನು ತಿಳಿಸುವುದು ಘೋರ ಪಾಪವೇ? ರಾಜ ಬಹುವಲ್ಲಭ ಎಂದಿಲ್ಲವೇನು? ಈ ಅಣ್ಣ ತಮ್ಮಂದಿರಿಗೆ ಪ್ರೀತಿಯೇ ಉದಯಿಸದಿದ್ದರೆ ಏನಾಯ್ತು? ಬೇಡ ಎನ್ನಬಹುದಿತ್ತಲ್ಲ. ಅದ ಬಿಟ್ಟು ಈ ನಡತೆ, ಛೇ, ತೆಗೆ ತೆಗೆ. ಕಣ್ಣು ಬಿಟ್ಟು ಕಾಣು ಆ ಶೂರ್ಪನಖಿಯನು, ನಿನಗೆ ತಿಳಿಯುವುದು. ಶೂರ್ಪನಖಿ, ಶೂರ್ಪನಖಿ, ಶೂರ್ಪನಖ. ಶೂರ್ಪನಖ
ವಾಸನೆ, ಮನುಷ್ಯರ ವಾಸನೆ, ಆ ಮನುಷ್ಯರ ವಾಸನೆ. ಸಿಕ್ಕಿದರೆ ರುಂಡ ಮುರಿದು ಗದ ಗದನೆ ರಕ್ತ ಕುಡಿದು ಹೀಗೆ ತಿಂದು ಆ, 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 ಆ. ಶೂರ್ಪನಖ, ನಾನು ಶೂರ್ಪನಖ. ಪಾದಗಳು, ಮನುಷ್ಯರ ಪಾದಗಳು, ಎಷ್ಟು ಚಂದದ ಪಾದಗಳು. ಒಂದು ಪಾದದಲ್ಲಿ ಶಂಖ, ಇನ್ನೊಂದರಲ್ಲಿ ಚಕ್ರ, ಗದೆ, ಪದ್ಮ. ಅಯ್ಯೋ ಅಯ್ಯೋ ಅಯ್ಯೋ, ಈ ಪಾದಗಳೇ ಇಷ್ಟು ಚೆನ್ನಾಗಿದ್ದಾವೆ ಅಂದ್ರೆ ಆ ಮಾನವ ಅದೆಷ್ಟು ಚೆನ್ನಾಗಿದ್ದಾನೆ. ನನಗೆ ಈಗ ಒಂದು ಆಸೆ ಆಗ್ತಾ ಉಂಟು. ಈ ಪಾದಗಳನ್ನು ಹೊಂದಿದವನನ್ನ ಗಂಡ ಮಾಡಿಕೊಳ್ಳಬೇಕು ಎಂದು. ಆದರೆ ಈ ನನ್ನ ಉಗುರುಗಳು, ಈ ನನ್ನ ಗೊಗ್ಗರ ಧ್ವನಿ, ಈ ನನ್ನ ರೂಪ ಇಲ್ಲ. ಇಚ್ಛೆ ಬಂದ ರೂಪವನ್ನು ಧರಿಸಬಲ್ಲವಳು ನಾನು, ಈ ಶೂರ್ಪನಖಿ. ಕೋಗಿಲೆಯ ಕಂಠವನ್ನು ಮುರಿದು ಘಟ ಘಟನೆ ರಕ್ತವನ್ನು ಕುಡಿದು ಕೂ ಎಂದು ಕೂಗಿ ಆ ಮಾನವನನ್ನು ಹೋಲಿಸಿಕೊಳ್ಳಬಲ್ಲವಳು ನಾನು. ಇಗೋ ಬಂದೆ, ಇಗೋ ಬಂದೆ, ಈ ಶೂರ್ಪನಖಿ, ಇಗೋ ಬಂದೆ. ಶೂರ್ಪನಖ, ಶೂರ್ಪನಖ. ನಾನು ಆ ಶೂರ್ಪನಖಿ ಅಲ್ಲ, ಈ ಶೂರ್ಪನಖಿ. ಹೀಗೆ ನೋಡಿ, ಹೀಗೆ ನೋಡಿ, ಸುತ್ತ ನೋಡಿ, ಸ್ವಲ್ಪ ಚಂದ ಬಾರಿಸಿ. ರಾಮ, ರಾಮ, ಹೇ ರಾಮ. ಅದೇನೋ ಹೇಳ್ತಾರಲ್ಲ, ಏನದು? ಮಮ ನಾಮ ಶೂರ್ಪನಖ. ಸ್ವಲ್ಪ ತುಂಡ ಮಾಡಿ. ಮಮ ಮಮ ನಾಮ ನಾಮ ಶೂರ್ಪನಖ. ಶೂರ್ಪನಖ.
ರಾಮ, ನನಗೆ ನಿನ್ನ ಗಂಡ ಮಾಡಿಕೊಳ್ಳಬೇಕು ಎಂಬ ಆಸೆಯಾಗಿದೆ. ಇಲ್ಲವಂತೆ, ಏಕಪತ್ನಿ ವ್ರತಸ್ಥನಂತೆ ಸೀತಮ್ಮ. ಏನು, ತಮ್ಮನಿದ್ದಾನ? ಲಕ್ಷ್ಮಣನ ಹೊತ್ತು ಪಟ್ಟು ಚೆನ್ನಾಗಿದ್ದಾನ? ಅಯ್ಯೋ ಅಯ್ಯೋ ಅಯ್ಯೋ! ಈ ರಾಮನಿಗೆ ಈ ಸೀತಮ್ಮನೇ ಸರಿ. ನನಗೆ ಲಕ್ಷ್ಮಣನಿದ್ದಾನಲ್ಲ. ಲಕ್ಷ್ಮಣ, ಓ ಲಕ್ಷ್ಮಣ, ಲಕ್ಷ್ಮಣ 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 ಲಕ್ಷ್ಮಣ. ನನಗೆ ನನಗೆ ಲೆಕ್ಕ ಬರುವುದಿಲ್ಲ ಅಂದ್ರೆ ಆ ರಾಮನಿಗೆ ಇನ್ನೂ ಲೆಕ್ಕ ಬರುವುದಿಲ್ಲ. ಅವನು 10 ಪಟ್ಟು ಚೆನ್ನಾಗಿದ್ದಾನೆ ಅಂದ, ಇವನು ನೋಡಿದ್ರೆ 100 ಪಟ್ಟು ಚೆನ್ನಾಗಿದ್ದಾನೆ. ಆದರೆ ಇವನನ್ನ ಹೇಗೆ ಕರೆಯುವುದು? ಮಮ ನಾಮ ಶೂರ್. ನೀವು ಸುಮ್ಮನಿರಿ. ಓಯ್ ಓಯ್, ಓಯ್! ಇವನಿಗೆಂತ ಕಿವಿ ಕೇಳುವುದಿಲ್ಲವಾ? ಲಕ್ಷ್ಮಣ, ಲಕ್ಷ್ಮಣ, ಲಕ್ಷ್ಮಣ! ಅಯ್ಯೋ ಅಣ್ಣ, 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 ಅಣ್ಣ. ರಾಮ ಬಯಸಿದವನಲ್ಲ ಬೇರೆ ಪೆಣ್ಣ, ಲಕ್ಷ್ಮಣನಂತೂ ಕಣ್ಣೆತ್ತಿಯೂ ನೋಡಿದವನಲ್ಲ. ಏಕಪತ್ನಿ ವ್ರತಸ್ಥರಿಗೆ ಕಾಮವೆಲ್ಲಿಯದು, ಮೋಹವೆಲ್ಲಿಯದು. ಪತ್ನಿ ಇದ್ದಾತನ ಪ್ರೇಮಕ್ಕೆಳೆವುದೇ ತಪ್ಪು, ಕಾಮಕ್ಕೆಳೆಸುವುದು ಮಹಾಪರಾಧ. ಕಾಮದಿ ಮನೆಯ ಮುರಿವುದು, ಮತ್ತೊಂದು ಹೆಣ್ಣ ಬದುಕಲಿ ಬಿರುಗಾಳಿ ಎಬ್ಬಿಸುವುದು ವಿಹಿತವಲ್ಲ, ಧರ್ಮ ಮೊದಲಲ್ಲ. ರಾಮನಾಳ್ವಿಕೆಯಲ್ಲಿ ಕಾಮುಕರಿಗೆ ಅವರು ಹೆಣ್ಣಿರಲಿ ಗಂಡಿರಲಿ ದಂಡನೆಯೇ ಗತಿ. ಪ್ರೇಮನಿಷ್ಠೆ ಪುರುಷರಿಗೆಂತೋ ಸ್ತ್ರೀಗೂ ಇದೆ ಅಲ್ಲವೇ? ಲಜ್ಜೆಯ, ಮರ್ಯಾದೆಯ, ಸಜ್ಜನಿಕೆಯ ಪ್ರೀತಿ ಮಾತ್ರವೇ ಸಲ್ಲುವುದು. ರಸಿಕತೆ ಕಲೆಗಿದ್ದರೆ ಸಾಕೇ ಸಖಿ, ಕಾಮಕ್ಕಲ್ಲ. ಅದರ ಪಾಠವೇ ಶೂರ್ಪನಖಿಯ ಗತಿ. ಶುದ್ಧ ಬ್ರಹ್ಮ ಪರಾತ್ಪರ ರಾಮ್, ಕಾಲಾತ್ಮಕ ಪರಮೇಶ್ವರ ರಾಮ್. 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 ರಾಮ ರಾಮ ಜಯ ರಾಜಾ ರಾಮ್, ರಾಮ ರಾಮ ಜಯ ಸೀತಾರಾಮ್. ರಾಮ ರಾಮ ಜಯ ರಾಜಾ ರಾಮ್, ರಾಮ ರಾಮ ಜಯ ಸೀತಾರಾಮ್. ಸಗ ಮಪ ಮಪ ಮಗ ಮಪ ನಿಪ ನಿಪ ಮಪ ನಿ ಸಗ ಸಗ ಸಲಿ ನಿ ಸಗ ಸಗ ಸಲಿ ಸಗ ಮಪ ಮಪ ಮಗ ಮಪ ನಿಪ ನಿಪ ಮಪ ನಿ ಸಗ ಸಗ ಸಲಿ ನಿ ಸಗ ಸಗ ಸಲಿ ಸಗ ನಿ ಸಪ ನಿ ಮಪ ಗಮ ಸಗ ನಿ ಸಗ ಮ ನಿ ಸಗ ಮಪ ಸಗ ಮಪ ನಿ ಗಮ ಪ ನಿ ಸ ನಿ ಸಗ ಮಪ ಸಗ ಮಪ ನಿ ಗಮ ಪ ನಿ ಸ ನಿ ಸಗ ಮಪ ಸಗ ಮಪ ನಿ ಗಮ ಪ ನಿ ಸ. ಕಲ್ಯಾಣ ರಾಮ ಕಮನೀಯ ನಾಮ,
ರಘುವೀರ ರಣಧೀರ ಕೋದಂಡ ರಾಮ ಕಲ್ಯಾಣ ರಾಮ ಕಮನೀಯ ನಾಮ ರಘುವೀರ ರಣಧೀರ ಕೋದಂಡ ರಾಮ ಶ್ರೀರಾಮ ರಾಮ ಜಯ ರಾಮ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ರಾಮ ಜಯ ರಾಮ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ರಾಮ ಜಯ ರಾಮ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ. ಅಬ್ಬಬ್ಬಾ, ಧರ್ಮವನ್ನರಿಯುವುದು ಬಹು ಕಷ್ಟವೇ. ಆದರೂ ಸಂಕಟವನ್ನನುಭವಿಸಿದ ಆ ಮಾನಿನಿಯ ಸೀತೆಯ ಅಗ್ನಿಯಳು ಹೋಗು ಎಂದನಲ ರಾಮ, ಅದು ಸರಿಯೇ? ನ್ಯಾಯವೇ? ಅದೇ ನಿತ್ಯ ಸತ್ಯ. ಬದುಕೆಂಬುದು ಬಹುದೊಡ್ಡದು. ಅದರ ಎಡ ಬಲವ ತಿಳಿದರೆ ಮಾತ್ರವೇ ಅರ್ಥ ಸಖಿ. ಇಲ್ಲಿ ಅರ್ಥವಾಗಿದ್ದೇನೋ ಹೌದು. ಆದರೂ ಮತ್ತೆ ತಾಯಿ ಸೀತೆಗೆ ಸುಖ ದಕ್ಕಿತೋ ಸಿಕ್ಕಿತೋ ಯಾವುದೂ ನಾಂ ಕಾಣೆ. ಸೀತೆಯ ಸಹನೆಗೂ ಮಿತಿಯಿಲ್ಲವೇ? ರಾಮ ನಡೆಸಿದ ಯಜ್ಞದಲ್ಲಿ ಭಾಗಿಯಾಗಲು ಕರೆತಂದರು ಮುನಿ ವಾಲ್ಮೀಕಿ ತಾಯಿ ಸೀತೆಯನು ಲವಕುಶರನು. ಬಾಲಕರು ಬಂದರಲ್ಲಿಗೆ ಕೈಯಲ್ಲಿ ವೀಣೆಯ ಪಿಡಿದು, ಬಾಲಕರು ಬಂದರಲ್ಲಿಗೆ ಕೈಯಲ್ಲಿ ವೀಣೆಯ ಪಿಡಿದು, ಕಥಾರಸವನ್ನು ಸುಶ್ರಾವ್ಯದಲ್ಲಿ ಪಾಡಿದರು. ಸಾಸ ಸನಿದ ಪದ ಪಮಗರಿ ಗಪ ಪಮಗರಿ ಸರಿ ಗಪದ 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 ದಮ ಮಗರಿ ರಿಗಪದ ಸ ಪಮಗರಿ ಸರಿ ಗಪದ ತಪ ಮಗರಿ ರಿಗಪದ ಸನಿದ 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 ಸದ ಶ್ರೀಧನಿದ ಸನಿದ ಸನಿದ ಸದರಿ ಸರಿ ಗಪ ಮಗರಿ ಸರಿ ಗಪದ ಸನಿದ ಗಪದ ಸ ಪದ ಸರಿ ಕರಿ ಸನಿದ ರಿ ಸನಿದ ಕರಿ ಸನಿದ ರಿ ಸನಿದ ಸರಿ ಗಪದ ಸ ಮುನಿಪತಿಯು ಕರೆತಂದರು ಆ ಭುವಿಯ ಮಗನನ್ನು, ಸಾರಿದರು ಸಕಲರಿಗೆ ಸಚ್ಚಾರಿತ್ರೆಯ ಕಥನವನ್ನು, ಸಚ್ಚಾರಿತ್ರೆಯ ಕಥನವನ್ನು. ಜಾನಕಿ, ನನ್ನ ಪ್ರಿಯ ಪತ್ನಿ, ಮಕ್ಕಳ ತಾಯಿ, ಮುನಿಯ ಮಾತು ನನ್ನೊಳಗಣ ಹೃದಯದ ತುಡಿತವೂ ಸೀತೆ. ಆದರೆ ಇಂದು ಜಾನಕಿ ಹೆಣ್ಣಾದಂತಲ್ಲ,
ಯೋಗಿನಿಯಂತೆ ಭಾಸವಾಗುತ್ತಿರುವಳಲ್ಲ, ಯೋಗಿನಿಯಂತೆ ಭಾಸವಾಗುತ್ತಿರುವಳಲ್ಲ. ಕ್ಷಮಿಸಿ ಮಹರ್ಷಿ, ಬದುಕು ಬಹುದೊಡ್ಡದು. ಪ್ರಕೃತಿ ಕಾಲ ಕಲಿಸುವ ಪಾಠವನ್ನು ಅಲ್ಲಲ್ಲಿಯೇ ತಿಳಿಯಬೇಕಲ್ಲದೆ ಅಲ್ಲಗಳೆಯಲಾಗದು. ಹೀಗೆ ಸ್ತ್ರೀ ಎಂದರೆ ಸೃಷ್ಟಿ, ಸ್ತ್ರೀ ಎಂದರೆ ಸತ್ಯ. ಜೀವ ಕೊಟ್ಟು ಜೀವವನ್ನು ಇಳಿಗೆ ತಂದಿಡುವ ಮಾತು ಯಾಕೆ? ಹೊಕ್ಕ ಮನೆಯ ಎಲ್ಲರನ್ನೂ ಎಲ್ಲವನ್ನೂ ಮಡಿಲಲ್ಲಿ ಇರಿಸಿ ಒಪ್ಪಿ ಅಪ್ಪುವಾಕೆ. ಇಂತಹ ಮಹತ್ತನ್ನು ನಂಬದವರಿಗಾಗಿ ಮತ್ತೆಷ್ಟು ಶಪಥ ಮಹರ್ಷಿ, ಅದೆಷ್ಟು ಶಪಥಗಳು. ಬದುಕೆಂದರೆ ನಂಬಿಕೆ, ಬದುಕೆಂದರೆ ನಂಬಿಕೆಯೇ ಹೊರತು ಅಪನಂಬಿಕೆಯಲ್ಲ. ನನ್ನ ಮನರಾಮ ತನುರಾಮ ಅಂತರಂಗರಾಮ ಚಿಂತನೆ ರಾಮ ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಯುಗವಾವುದಾದರೂ ಸೃಷ್ಟಿ ಅನುಪಮವೇ, ಮಾನಸಿಕ ಪಾವಿತ್ರತೆಯ ಮುಂದೆ ಮತ್ತಾವುದು ನಿಲ್ಲಬಲ್ಲುದು. ಹೊರಗಣ್ಣ ತೆರೆದಿದ್ದರೆ ಸಾಲದು, ಒಳಗಣ್ಣ ತೆರೆದು ಸತ್ಯವನರಿಯುವುದೇ ಮಾನವ ಧರ್ಮ. ಒಳಗಣ್ಣ ತೆರೆದು ಸತ್ಯವನರಿಯುವುದೇ ಮಾನವ ಧರ್ಮ, ಮಾನವ ಧರ್ಮ. ಮಾನಿನಿಯರಿಲ್ಲದ ಮಹಿ ಮರಳುಗಾಡು, ಹೆಣ್ಣು ಕ್ಷಮೆಯಾಧರಿತ್ರಿ. ಸಿಡಿಲಾಗಬಲ್ಲಳಾಕೆ, ಸದಯ ನಿಲ್ಲಿಸಿ ಜೇನೂ ಆಗಬಲ್ಲಳು. ಇದು ಸೀತೆಯ ಬದುಕಿನ ನಿರ್ಧಾರವಲ್ಲ. ಸ್ತ್ರೀ ಕುಲವನ್ನು ಪ್ರಶ್ನಿಸುವ ಜನರಿಗೆಲ್ಲ ಉತ್ತರವಾಗಬೇಕು. ನೀವು ನಿಂದಿಸುವ ಸೀತೆ ನಿಮ್ಮ ಮನೆಯ ಮಗಳು, ನೀವು ನಿಂದಿಸುವ ಸೀತೆ ನಿಮ್ಮ ಮನೆಯ ಮಗಳು. ತಾಯಿ ಸತಿ ಸೀತೆಯನ್ನು, ಸ್ತ್ರೀಯನ್ನು ಕಳೆದುಕೊಂಡ ಜಗತ್ತಿನ ಜನ ಭಾಗ್ಯಹೀನರು. ಸ್ತ್ರೀಯನ್ನು ಕಳೆದುಕೊಂಡ ಜಗದ ಜನ ಭಾಗ್ಯಹೀನರು. ನಮ್ಮನ್ನು ಬಿಟ್ಟು ಹೋಗಬೇಡ ಅಮ್ಮ. ಅಮ್ಮ 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 ನಮ್ಮನ್ನು ಬಿಟ್ಟು ಹೋಗಬೇಡ ಅಮ್ಮ. ಅಮ್ಮ ನಮ್ಮನ್ನು ಬಿಟ್ಟು ಹೋಗಬೇಡ ಅಮ್ಮ. ಅಮ್ಮ ನಮ್ಮನ್ನು ಬಿಟ್ಟು ಹೋಗಬೇಡ
ಬುದ್ಧಿ ಇದ್ದರೆ ನಿನ್ನಲಾಶ್ರಯವ ನೀಡು ಅಮ್ಮ ಅಮ್ಮ ನನ್ನಮ್ಮ ನೀ ಕೇಳೆ ನನ್ನಮ್ಮ ನೀ ಕೇಳೆ ಭುವಿಯ ಬದುಕಿಗೆ ಪಾಠವಾಗಲಿದು ಕರೆದುಕೋ ತಾಯಿ ಕರೆದುಕೋ ತಾಯಿ ನಿನ್ನಾತ್ಮಜಯ ನಿನ್ನಾತ್ಮಜಯ ರಾಮನ ಅರಸಿಯ ಈ ರಾಮನ ಅರಸಿಯ ಕರೆದುಕೋ ತಾಯಿ ಕರೆದುಕೋ ತಾಯಿ ಕರೆದುಕೋ ತಾಯಿ ಕಾವ್ಯಾರ್ಥವೇ ಇದು. ಮಾನವರು ದೇಹದಲ್ಲಿ, ಅಂತರಂಗದಲ್ಲಿ, ಚಿಂತನೆಯಲ್ಲಿ, ಉನ್ನತಿಯಲ್ಲಿ ದೈವತ್ವಕ್ಕೇರಬೇಕು. ಆಗಲೇ ಬದುಕಿಗೊಂದರ್ಥ, ಬೆಲೆ, ಸಾರ್ಥಕತೆ. ರಾಘವನ ತಪ್ಪಲ್ಲವಿದು. ನಮ್ಮ ಆಲೋಚನೆಯಲ್ಲಿ, ನಮ್ಮ ನಡತೆಯಲ್ಲಿ, ನಮ್ಮ ಮಾತಲಿ ಎಂದು ತಿಳಿದೆ. ಸಂದೇಹವಿಲ್ಲ, ದ್ವಂದ್ವವಿಲ್ಲ. ರಾಮಾಯಣದಲ್ಲಿ ದ್ವಂದ್ವವಿಲ್ಲ, ಸಂದೇಹವಿಲ್ಲ. ರಾಮಾಯಣದಲ್ಲಿ ಸಂದೇಹವಿಲ್ಲ. ಶಿಲೆಯಾದ ಅಹಲ್ಯೆಯ ಶೀಲವಂತೆಯಾಗಿಸಿದ ರಾಮಪತ್ನಿಗೆ ನೀವಿಟ್ಟ ಹೆಸರೇನು? ರಾಮ ಶರಣಾಗತ ರಕ್ಷಕ, ದುಷ್ಟ ಸಂಹಾರಕ, ದುಷ್ಟ ನಿಗ್ರಹವೇ ಪ್ರಶ್ನೆಯಾಯಿತೇ. ರಾಜ್ಯವ ಸಿಂಹಾಸನವ ತ್ಯಜಿಸಿದ ತ್ಯಾಗಿಗೆ ಸ್ವಾರ್ಥಿ ಎಂಬ ಹೆಸರಿಂದ ಕರೆದದ್ದು ಈ ಜಗವಲ್ಲವೇ? ಮಾತಾ ಪಿತೃಗಳ ಮನ್ನಿಸಿದ ಮಾನವಗೆ ರಾಮಂಗೆ ಮಾನವೀಯತೆಯ ಕೊರತೆಯಿಹುದೆಂಬ ಭಾವವೇಕೆ? ಮೌಲ್ಯವನರುಹಿದ ಆತಂಗೆ ಮಲಿನತೆಯ ಬಣ್ಣವ ಬಳಿದದ್ದು ಈ ಲೋಕವಲ್ಲವೇ? ಮಹರ್ಷಿ ವಾಲ್ಮೀಕಿ ಕೃತ ಕಾವ್ಯ ಚರಿತ್ರೆಯನು ಚರಿತ್ರೆಯೇ ಅಲ್ಲವೆಂದು ಹೀಗಳೆದವರು ನಾವೇ. ಮಾನವ ಧರ್ಮದ ಮಾನವೀಯತೆಯ ಮಹಾಮೂರ್ತಿಯ ಸೌಖ್ಯವನ್ನೇ ಅನುಭವಿಸದ ಮಹಾಸೌಮ್ಯನಿಗೆ ಅಧರ್ಮದ ನಡತೆಯ ಪಟ್ಟ ಬಿತ್ತವರು ಮತ್ತಾರು ನಾವೇ, ಮತ್ತಾರು ನಾವೇ, ಮತ್ತಾರು ನಾವೇ. ಶುದ್ಧ ಬ್ರಹ್ಮ ಪರಾತ್ಪರ ರಾಮ್, ಕಾಲಾತ್ಮಕ ಪರಮೇಶ್ವರ ರಾಮ್. ಶುದ್ಧ ಬ್ರಹ್ಮ ಪರಾತ್ಪರ ರಾಮ್, ಕಾಲಾತ್ಮಕ ಪರಮೇಶ್ವರ ರಾಮ್. ಶುದ್ಧ ಬ್ರಹ್ಮ
परात्पर राम कालात्मक परमेश्वर राम शुद्ध ब्रह्म परात्पर राम कालात्मक परमेश्वर राम शुद्ध ब्रह्म परात्पर राम कालात्मक परमेश्वर राम 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 जय राजा राम 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 जय सीताराम राम राम जय राजा राम 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 जय सीताराम सग मप मप मग मप निप निप मप नि सग सग सनि नि सग सग सनि सग मप मप मग मप निप निप मप नि सग सग सनि नि सग सग सनि सग नि सप नि मप गम सग नि सग म नि सग मप सग मप नि गम प नि स नि सग मप सग मप नि गम प नि स नि सग मप सग मप नि गम प नि स कल्याण राम कमनीय नाम रघुवीर रणधीर कोदंड राम कल्याण राम कमनीय नाम रघुवीर रणधीर कोदंड राम श्रीराम राम जय राम राम श्रीराम जय जय राम श्रीराम राम जय राम श्रीराम जय जय राम श्रीराम राम जय राम श्रीराम जय जय राम श्रीराम जय जय राम जय जय राम जय जय राम ವಾಲ್ಮೀಕಿ ಕೃತ ರಾಮಾಯಣ ಭಾರತದ ಭಾಗ್ಯ, ಭುವನದ ಭಾಗ್ಯ. ರಾಮಚರಿತೆ ಬದುಕಿಗೆ ದೊಡ್ಡ ಮಾರ್ಗದರ್ಶಕ ದೀಪ್ತಿ. ರಾಮಾಯಣ ಸರ್ವರಿಗೂ ಸರ್ವಕಾಲದಲ್ಲೂ ಆದರ್ಶಪ್ರಾಯವೇ. ರಾಮಾಯಣ ಬರಿಯ ರಾಮಚರಿತ್ರೆಯಲ್ಲ, ಸಂಸ್ಕಾರ, ಸಂಸ್ಕೃತಿ, ಸಹನೆ, ಸಹಕಾರದ ಸಮದೃಷ್ಟಿಯ ಚರಿತೆ. ರಾಮಾಯಣವನ್ನು ಕುರಿತ ಈ ಚಿಂತನೆ ನಿಮ್ಮೊಳಗೆ ಒಂದಷ್ಟು ಅರಿವಿನ ಕಿಡಿ ಹೊತ್ತಿಸಿ ರಾಮಾಯಣವನ್ನು ನಿಮ್ಮ ಮನೆಯೊಳಗಿನ ಬೆಳಕಾಗಿ ಮಾಡಿಕೊಂಡು ಓದಲಾರಂಭಿಸಿದರೆ ನಮ್ಮ ಈ ಪ್ರಯತ್ನ ಸಾರ್ಥಕವಾಗುತ್ತದೆ. ಯುವ ಮನಸ್ಸುಗಳನ್ನು ರಾಮಾಯಣದ ಜೊತೆಯಾಗಿಸಬೇಕು ಎನ್ನುವ ಪ್ರಯತ್ನವೇ ಚಿಂತನ ರಾಮಾಯಣ ನೃತ್ಯ ನಾಟಕ. ರಾಮಾಯಣವನ್ನು ಕುರಿತ ಚಿಂತನೆ ನಮ್ಮಂತೆ ನಿಮ್ಮೊಳಗೂ ಅಂತೆಯೇ ನಿಮ್ಮ ಮನೆಯೊಳಗೂ ಆರಂಭವಾಗಲಿ ಎನ್ನುವ ಆಶಯ ನಿರೀಕ್ಷೆಯೊಂದಿಗೆ ಚಿಂತನ ರಾಮಾಯಣ ನೃತ್ಯ ನಾಟಕವನ್ನು ಸಂಪನ್ನಗೊಳಿಸುತ್ತಿದ್ದೇವೆ. ನಮಸ್ಕಾರ. ಎರಡು ನಿಮಿಷ ಸುಜಯ್ಗೆ ಒಂದು ಥ್ಯಾಂಕ್ಸ್ ಹೇಳೋಣ. 2 ನಿಮಿಷ. ಇಷ್ಟು ಪುಟಾಣಿ ಮಕ್ಕಳುಗಳು. 75ನೇಯ ಪ್ರಸ್ತುತಿ ಎಷ್ಟು ವಿಶೇಷವಾಗಿತ್ತು ಅಂದರೆ ಬನ್ನಂಜೆಯವರ ಸಾನ್ನಿಧ್ಯದಲ್ಲೇ ಅದನ್ನು ಅರ್ಪಿಸಿದಷ್ಟು ತೃಪ್ತಿ ನಮಗಿದೆ. ಈ ಪ್ರಸ್ತುತಿಯನ್ನು ನಾವು ದೇಶ ವಿದೇಶದಲ್ಲೂ ಹೊರ ರಾಜ್ಯದಲ್ಲೂ ಕನ್ನಡ ಕನ್ನಡ ಭಾಷೆ ಗೊತ್ತಿಲ್ಲದೆ ಇರೋರಿಗೂ ಇದನ್ನು ನಾವು ಪ್ರಸ್ತುತಪಡಿಸಿದ್ದೀವಿ. ಎಷ್ಟು ಅಚ್ಚುಕಟ್ಟಾಗಿ ಸೂಕ್ತವಾಗಿರುವಂತಹ ವಿಷಯಗಳನ್ನ ಇದರಲ್ಲಿ ಹೇಳಲಿಕ್ಕಾಗುತ್ತೋ ಅಷ್ಟು ಮಾಡಿದ್ದಾರೆ. ಮತ್ತೊಮ್ಮೆ ಈ
ಕಾರ್ಯಕ್ರಮವನ್ನು ನಮಗೆ ವಿಶೇಷವಾಗಿ ಮಾಡಿಕೊಟ್ಟಂತಹ ವೀಣಾಕನಿಗೆ ಮತ್ತು ಬನ್ನಂಜೆ ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಸಾಹಿತ್ಯ ಭಂಡಾರದ ಸುಬ್ರಹ್ಮಣ್ಯವರಿಗೆ ಧನ್ಯವಾದಗಳನ್ನು ಹೇಳ್ತಾ ಕಲಾವಿದರನ್ನ ಪರಿಚಯಿಸ್ತೇನೆ. ಲಕ್ಷ್ಮಣನಾಗಿ ಮೊಟ್ಟ ಮೊದಲ ಬಾರಿಗೆ ಹೆಜ್ಜೆ ಹಾಕಿದ್ದಾರೆ ಕುಮಾರಿ ಧ್ವನಿ ದಿಗಿಡು. ಕೃಷ್ಣನಾಗಿ ಕುಮಾರಿ ಆದ್ಯ ದೇಸಾಯಿ, ಕುಮಾರಿ ನಯನ ಬೆಳಗಾವಿ, ಕುಮಾರಿ ನಿವೇದಿತಾ, ಕುಮಾರಿ ಧೃತಿ ಹೊಸಳ್ಕರ್, ಕುಮಾರಿ ಆಭಾ ಪವಾರ್, ಕುಮಾರಿ ಸಂಜೀವಿನಿ ಭಟ್, ಕುಮಾರಿ ವೈಷ್ಣವಿ ಕಾಮತ್, ಕುಮಾರಿ ಅದಿತಿ ಕುಲಕರ್ಣಿ, ಶ್ರೀಮತಿ ಚೈತನ್ಯ ಉಪಾಧ್ಯಾಯ, ಕುಮಾರಿ ಸನ್ನಿಧಿ ಪೀರಾ, ಕುಮಾರಿ ನಿಯತಿ ಕುಲಕರ್ಣಿ, ಕುಮಾರಿ ಸಾಧ್ವಿ ಪಾಟೀಲ್ ಹಾಗೂ ರಾಮನಾಗಿ ಬಾಲರಾಮನಾಗಿ ಕುಮಾರಿ ಪೂರ್ಣಾ ಪವಾರ್. ರಿಹರ್ಸಲ್ ಕಂಡಕ್ಟರ್ ಮತ್ತು ಫ್ಯಾಕಲ್ಟಿ ಕುಮಾರಿ ವಿದುಷಿ ಪ್ರೇರಣಾ ಹರ್ಷ ಹಾಗೂ ನಾನು ನಿಮ್ಮ ಸುಜಯ್ ಶಾಂತ. ಟೆಕ್ನಿಕಲ್ ಸಪೋರ್ಟ್ ಅಲ್ಲಿ ಇವತ್ತು ವಿಶಾಲ್ ಹೊಸಳ್ಕರ್ ಅವರಿದ್ರು, ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತಾ, ನಾಗ್ಲಿಂಗ್ ಅವ್ರಿಗೂ ಮತ್ತು ವಿಶೇಷವಾಗಿ ಈರಪ್ಪರವರಿಗೆ ಬೆಳಕಿನ ವಿನ್ಯಾಸ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತಾ ನಿಮ್ಮಿಂದ ನಿರ್ಗಮಿಸ್ತಾ ಇದ್ದೇವೆ. ನಮಸ್ಕಾರ.